ನಮಸ್ಕಾರ ಎಲ್ರಿಗೂ. ನೀವು ವೆಜಿಟೇಬಲ್ ಪಲಾವ್ ಬಹಳ ಸರಿ ಮಾಡಿರ್ತೀರ. ಆದರೆ ಈ ಥರ ರುಚಿಕರವಾದ ಪಲಾವ್ ಇನ್ನೊಂದು ಸತಿ ಮಾಡಿ ನೋಡಿ. ಅದಕ್ಕೆ 2 ಏಲಕ್ಕಿ, ಕಲ್ಲು ಹೂವು, ಜಾವಿತ್ರಿ ಒಂಚೂರೇ ಚೂರು, ಹಾಗೆ ಅರ್ಧ ಸ್ಪೂನ್ ಜೀರಿಗೆ, 1 ಸ್ಪೂನ್ ಸೋಂಪು, 1 ಗಡ್ಡೆ ಪೂರ್ತಿ ಬೆಳ್ಳುಳ್ಳಿ, ನಂದು ದೊಡ್ಡ ಗಡ್ಡೆ ಬೆಳ್ಳುಳ್ಳಿ, 1 ಗಡ್ಡೆ ಪೂರ್ತಿ ಬೆಳ್ಳುಳ್ಳಿ, ಹಾಗೆ 1 ಇಂಚು ಶುಂಠಿ, ಹಾಗೆ ಒಂದು 6ರಿಂದ 7 ಹಸಿಮೆಣಸಿನ್ಕಾಯಿ, ಒಂದು ಸ್ವಲ್ಪ ಪುದೀನ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಅರ್ಧ ಈರುಳ್ಳಿ ಹಾಕ್ಕೊಳ್ಳಿ. 1 ಸ್ಪೂನು ಪಾಪೆ ಸೀಡ್ಸ್ ಅಂತಂದರೆ ಗಸಗಸೆನ ಹಾಕ್ಕೊಳ್ಳಿ. ಹಾಗೆ ನಾನು ಪುಡಿ ಮಾಡ್ಕೊಂಡಿರೋ ಚಕ್ಕೆ ಹಾಗೆ ಲವಂಗದ ಪುಡಿನ ಆಮೇಲೆ ನಾನು ಹಾಕ್ಕೊತೀನಿ ಒಗ್ಗರಣೆಗೆ. ಈಗ ನಾನು 3 ಲೋಟ ಅಕ್ಕಿ ತೊಗೊಂಡಿದ್ದೀನಿ, ಸಣ್ಣ ಅಕ್ಕಿ. ನಾವು ಪಲಾವು ವೈಟ್ ರೈಸ್ ಎಲ್ಲ ಮಾಡ್ತೀವಲ್ಲ ಅದೇನೇ, ಉದ್ರುದ್ರಿಗಾದರೆ ಸಾಕು. ಅದನ್ನು ತೊಳ್ಕೊಂಡು ನೆನೆಸಿಟ್ಕೊಳ್ಳಿ. ಈಗ ಒಂದು 2 ಸೌಟು ರಿಫೈನ್ಡ್ ಆಯಿಲು, ಹಾಗೆ 1 ಸ್ಪೂನು ತುಪ್ಪ ಹಾಕ್ಕೊಂಡು ಬಿಸಿ ಮಾಡ್ಕೊಂಡ ನಂತರ ಇಲ್ಲಿ ತೋರಿಸಿರೋಂಥ ಸ್ಪೈಸಸ್ನ ನೀವು ಹಾಕ್ಕೊಳ್ಳಿ. ನಾವು ಸಾಧಾರಣವಾಗಿ ಪಲಾವ್ಗೆ ಹಾಕ್ತೀವಲ್ಲ ಅದೇ, ಒಂದು 4 ಏಲಕ್ಕಿ, 1-2 ಪಲಾವ್ ಎಲೆ, ಹಾಗೆ ಜಾವಿತ್ರಿ ಒಂಚೂರು, ಕಲ್ಲು ಒಂಚೂರು ಹಾಕ್ಕೊಳ್ಳಿ. ಹಾಗೆ ಚಕ್ಕೆ ಲವಂಗ ಒಂಚೂರು ಹಾಕ್ಕೊಳ್ಳಿ. ಇಲ್ಲಿ ನಾನು 3 ಈರುಳ್ಳಿ ತೊಗೊಂಡಿದ್ದೀನಿ. ನಾನು ಯಾವಾಗಲೂ ಹೇಳ್ತಿರ್ತೀನಿ ನೋಡಿ, 3 ಲೋಟ ಅಕ್ಕಿಗೆ 3 ಈರುಳ್ಳಿ, 2 ಲೋಟ ಅಕ್ಕಿಗೆ 2 ಈರುಳ್ಳಿ ಅಂತ ನಾವು ಹಾಕ್ಕೊಳ್ಳೋದು ಸಾಧಾರಣವಾಗಿ. ಈಗ ಈ ಈರುಳ್ಳಿ ನೀವೇನು ಬರಿಸ್ತಾ ಥರ ನೀವು ಬಡಿಸ್ಕೋಬೇಕಾಗಿಲ್ಲ, ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದರೆ ಸಾಕು. ಹಾಗೆ ನೀವು 1 ಹಿಡಿ ಪುದೀನ, ಹಾಗೆ 1 ಹಿಡಿ ಕೊತ್ತಂಬರಿ ಸೊಪ್ಪನ್ನ ನೀವು ಚಾಪ್ ಮಾಡ್ಕೊಂಡು ಹಾಕ್ಕೊಂಡು ಬಾಡಿಸ್ಕೊಳ್ಳಿ ಚೆನ್ನಾಗಿ. ಇದು ಬಾಡಿಸ್ಕೊಂಡಷ್ಟು ರುಚಿ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಸ್ವಲ್ಪ ಹಸಿ ವಾಸನೆ ಬಂದುಬಿಡುತ್ತೆ. ಸೊ ಇದನ್ನು ಸೊಪ್ಪು ಹಾಕ್ಕೊಂಡ್ಮೇಲೆ ಸ್ವಲ್ಪ ಹೈ ಫ್ಲೇಮಲ್ಲಿ ಬಾಡಿಸ್ಕೊಳ್ಳಿ. ಇದ್ರ ಜೊತೆಗೇ ನೀವು ಒಂದು ಮಿಕ್ಸಿ ಜಾರ್ಗೆ ನೀವು ಏನೇನು ಹಾಕ್ಕೋಬೇಕು ಮಸಾಲ ಅದೆಲ್ಲ ರುಬ್ಕೊಬೇಕು, ಇದು ಬಾಡೋ ಅಷ್ಟೊತ್ತಿಗೆ. ಹಾಗೆ ನೀವು ತರಕಾರಿಗಳನ್ನ ತೊಳ್ಕೊಂಡು ರೆಡಿ ಇಟ್ಕೊಂಡು ಇದೊಂದು ಅರ್ಧ ಬೆಂದ ಮೇಲೆ ನೀವು ಹಾಕಬೇಕಾಗತ್ತೆ ತರಕಾರಿಗಳು. ಇಲ್ಲಿ ನಾನು ಯಾವ ಥರ ತರಕಾರಿ ತೊಗೊಂಡಿದ್ದೀನಿ ಅಂತಂದರೆ, ಬಟಾಣಿ ಸೀಸನ್ ಆಗಿರೋದ್ರಿಂದ ನಾನೊಂದಿಲ್ಲಿ 3 ಹಿಡಿ ಹಸಿ ಬಟಾಣಿ, ಬೀನ್ಸು ಮತ್ತು ನೋಕೋಲು ಮತ್ತು ಕ್ಯಾರೆಟ್ ತೊಗೊಂಡಿದ್ದೀನಿ. ನೀವು ಏನಾದರೂ ಕಾಲಿಫ್ಲವರ್ ಇಷ್ಟಪಡೋದಾದರೆ ನೀವು ಹಾಕ್ಕೋಬೋದು ಬೇಕಾದರೆ. ಈ ತರಕಾರಿ ಬಹಳ ರುಚಿ ಕೊಡುತ್ತೆ. ನಾನು ಯೂಶ್ವಲಿ ಇದೇ ತರಕಾರಿಗಳನ್ನೇ ಹಾಕೋದು, ಚೆನ್ನಾಗಿರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ. ನೀವು ಈಗ ತರಕಾರಿ ಜೊತೆನೇ ಒಂದೇ ಸತಿ ನೀವು ಕಲ್ಲುಪ್ಪು ಹಾಕ್ಕೊಂಬಿಡಿ. ಇಲ್ಲಿ ನಾನು ಕಲ್ಲುಪ್ಪು ತೋರಿಸಿಲ್ಲ, ಆದರೆ ಇವಾಗಲೇ ಕಲ್ಲುಪ್ಪು ಹಾಕ್ಕೋತೀನಿ. ಮಿಕ್ಸಿನಲ್ಲಿ ಏನು ಗ್ರೈಂಡ್ ಮಾಡ್ಕೊಂಡಿದ್ರಿ ಆ ಪೇಸ್ಟ್ನ ನೀವು ಇದಕ್ಕೆ ಹಾಕ್ಕೋಬೇಕು. ಪೇಸ್ಟ್ ನೋಡ್ತಿದ್ದಂಗೆ ಅದು ಸುವಾಸನೆ ಎಲ್ಲ ತುಂಬ ಚೆನ್ನಾಗಿದೆ, ಹಾಕಿರೋ ಮಸಾಲ ಎಲ್ಲ ಪರ್ಫೆಕ್ಟ್ ಆಗಿದೆ. ಸೊ ಮಸಾಲ ಹಾಕಿದ್ಮೇಲೆ ನೀವು ಒಂದು ಸ್ವಲ್ಪ ಹೈ ಫ್ಲೇಮ್ನಲ್ಲಿ ಬಾಡಿಸ್ಕೋಬೇಕಾಗತ್ತೆ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ವ, ಇದು ಎಷ್ಟು ಚೆನ್ನಾಗಿ ಮಿಕ್ಸ್ ಆಗ್ತಾಯಿದೆ. ಹಾಗೆ ಎಣ್ಣೆ ಕೂಡ ಇದು ಬಿಟ್ಕೋಬೇಕು, ಮಸಾಲ ಹುರಿಬೇಕಾದ್ರೆ ಎಣ್ಣೆ ಬಿಟ್ಕೋಬೇಕು, ಅದು ತುಂಬ ಇಂಪಾರ್ಟೆಂಟು. ಈ ಟೈಮ್ನಲ್ಲೇ ನಾನು 1/4 ಸ್ಪೂನು ಚಕ್ಕೆ, ಹಾಗೆ 1/4 ಸ್ಪೂನು ಲವಂಗದ ಪುಡಿನ ಮಾಡಿಟ್ಕೊಂಡಿದ್ದೆ. ಸೊ ಅದನ್ನೇ ಹಾಕ್ತಾಯಿದ್ದೀನಿ. ನಾವು ರುಬ್ಬಕ್ಕೆ ಎಲ್ಲೂ ಚಕ್ಕೆ ಲವಂಗ ಸೇರಿಸ್ಕೊಳ್ಳಿಲ್ಲ. ಸೊ ನಾನು ಈ ಪುಡಿನೇ ಈಗ ಹಾಕ್ಕೊತಾ ಇದ್ದೀನಿ. ತುಂಬ ಸತಿ ಏನಾಗುತ್ತೆ, ಇದು ಮರ್ತು ಬಿಡ್ತೇವೆ ನಾವು ಪುಡಿ ಮಾಡಿ ಇಟ್ಕೊಂಡಾಗ. ಸೊ ದಯವಿಟ್ಟು ಮರೆಯೋಕ್ಕೆ ಹೋಗಬೇಡಿ, ನೀವು ಚಕ್ಕೆ ಲವಂಗನ ಬೇಕಾದ್ರೆ ಹಾಕ್ಕೋಬೋದು. ಸೊ ಇದೆಲ್ಲ ನೀಟಾಗಿ ಕುಕ್ಕಾಗಿದೆ, ಒಂದು ಅರ್ಧ ಬೆಂದಿದೆ ತರಕಾರಿ. ನೀವು ಈಗ ರೈಟ್ ಟೈಮ್ ಬಂದು ರೈಸ್ ಹಾಕ್ಕೋಬೋದು. ಈಗ ನೀವೇನು 3 ಲೋಟ ನೆನೆಸಿಕೊಂಡಿದ್ದೀರಾ ಆ ಅಕ್ಕಿನ ಹಾಕ್ಕೊಳ್ಳಿ. ನೀವು ಹಾಕ್ಕೊಂಡು ಅದ್ರ ತಕ್ಕಂಗೆ ಮೆಜರ್ಮೆಂಟ್ ನೀರು ಹಾಕ್ಕೋಬೇಕು. ಸಾಮಾನ್ಯವಾಗಿ ನಾವು 1 ಲೋಟ ಅಕ್ಕಿಗೆ 2 ಲೋಟ ನೀರು ಹಾಕ್ತೀವಲ್ಲ, ಇಲ್ಲೊಂಚೂರು ಕಮ್ಮಿ ಹಾಕ್ಕೊಳ್ಳಿ. ಯಾಕಂದರೆ ನಾವು ಮಿಕ್ಸಿ ಜಾರ್ನ ಮಸಾಲ ರುಬ್ಬಿರ್ತೀವಲ್ಲ, ಆ ಮಸಾಲ ನೀರೆಲ್ಲ ಚೂರು ಹಾಕ್ಕೊಂಡಿರ್ತೀವಿ. ಸೊ ಒಂದು ಅರ್ಧ ಲೋಟ ನೀರು ಕಮ್ಮಿನೇ ಹಾಕ್ಕೊಳ್ಳಿ ನೀವಿಲ್ಲಿ. ಸೊ ನೀರು ಹಾಕ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್. ಬಹಳ ಜನ ಅಭ್ಯಾಸ ಇರೋರಿಗೆ ಗೊತ್ತಿರುತ್ತೆ, ಕಣ್ಣು ಅಳತೆಯಲ್ಲೇ ತಿಳ್ಕೊಬಿಡ್ತೀರಾ ಹೇಗೆ ಅಂತ. ಈಗ ನೀವು ಸಾಲ್ಟ್ ಚೆಕ್ ಮಾಡ್ಕೋಬೇಕು, ಟೇಸ್ಟು. ಸೊ ಸಾಲ್ಟ್ ಕಮ್ಮಿ ಇದ್ದಲ್ಲಿ ಸಾಲ್ಟ್ ಹಾಕ್ಕೊಳ್ಳಿ. ಹಾಗೆ ಒಂದು ಅರ್ಧ ನಿಂಬೆಹಣ್ಣು ಇಟ್ಕೋಬೇಕಾಗುತ್ತೆ. ಅರ್ಧ ನಿಂಬೆಹಣ್ಣು ದೊಡ್ಡದಿದ್ದರೆ ಒಂದು 6ರಿಂದ 7 ಡ್ರಾಪ್ಸ್ ಅಷ್ಟೇ ಹಾಕ್ಕೊಳ್ಳಿ. ಇಲ್ಲಿ ನಾನು ಅಷ್ಟೇ ಹಾಕ್ಕೊಂಡಿದ್ದೀನಿ, ದೊಡ್ಡ ನಿಂಬೆಹಣ್ಣು. ಮುಚ್ಚಿಟ್ಬಿಟ್ಟು ಒಂದೇ ಒಂದು ಕೂಗು ತೊಗೊಳ್ಳಿ ಸಾಕು. ಈಗ ಅದು ಬೆಂದು ಕೂಗು ಬರೋ ಅಷ್ಟರಲ್ಲಿ ನಾವು ಮೊಸರು ಬಜ್ಜಿಗೆ ರೆಡಿ ಮಾಡ್ಕೊಳ್ಳೋಣ, ರಾಯ್ತಾಗೆ. ಸೊ ಇಲ್ಲಿ ನಾನು 2 ಚಿಕ್ಕ ಪುಟಾಣಿ ಈರುಳ್ಳಿ, ನಂದು ಸೈಜ್ 2 ಪುಟಾಣಿ ಈರುಳ್ಳಿ ತೊಗೊಂಡಿದ್ದೀನಿ. ಅದನ್ನ ನೀಟಾಗಿ ಸಣ್ಣದಾಗಿ ಚಾಪ್ ಮಾಡ್ಕೊಂಡಿದ್ದೀನಿ. ಕೆಲವ್ರಿಗೆ ತುಂಬ ದೊಡ್ಡದಾಗಿ ಬೇಕಂತಂದರೆ ಮಾಡ್ಕೋಬೋದು, ಬಟ್ ಅದು ಬಾಯಿಗೆಲ್ಲ ಬಾಯಿ ತುಂಬ ತುಂಬ್ಕೊಂಬಿಡುತ್ತೆ ತುಂಬ ದೊಡ್ಡ ಸೈಜಲ್ಲಿ ಚಾಪ್ ಮಾಡಿದ್ರೆ. ಆದ್ದರಿಂದ ಸಣ್ಣ ಸೈಜ್ನಲ್ಲಿ ನೀವು ಚಾಪ್ ಮಾಡಿಕೊಂಡ್ರೆ ತುಂಬ ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ಸೊ ಈಗ ಸೌತೆಕಾಯಿ ಒಂದು ಅರ್ಧ ತೊಗೊಂಡಿದ್ದೀನಿ, ಸಣ್ಣ ಈರುಳ್ಳಿ ಪುಟಾಣಿದು 2, ಹಾಗೆ ಅರ್ಧ ಸೌತೆಕಾಯಿ ತೊಗೊಂಡಿದ್ದೀನಿ, ಅದನ್ನ ಸಿಪ್ಪೆನ ತೆಕ್ಕೊಂಡಿದ್ದೀನಿ. ಹಾಗೆ ಇವಾಗ ಒಂದರಲ್ಲಿ ಅರ್ಧ ಕ್ಯಾರೆಟ್ ಮಾತ್ರ ತೊಗೊಂಡು ತುರ್ಕೋತಾ ಇದ್ದೀನಿ ನಾನಿಲ್ಲಿ. ಸೊ ನಾವು ಚೀಸ್ ಗ್ರೇಟರ್, ನೀವು ಬೇರೆ ಗ್ರೇಟರ್ನ ತೊಗೊಂಡ್ರೆ ಸೈಜಸ್ ಎಲ್ಲ ಆ ತರಿ ಎಲ್ಲ ತುಂಬ ದೊಡ್ಡದಾಗಿ ಬರುತ್ತೆ. ಹಾಗಿಂದ ಚೀಸ್ ಗ್ರೇಟರು ಪರ್ಫೆಕ್ಟ್ ಸೈಜ್ ಇರುತ್ತೆ ಅದು ಗ್ರೇಟ್ ಮಾಡೋದಕ್ಕೆ, ತುರಿ ಎಲ್ಲ. ಸೊ ಈಗ ಮೊಸರನ್ನ ಒಂದು ಬಟ್ಲಿಗೆ ಹಾಕ್ಕೊಂಡು ಮೊಸರು ಬಜ್ಜಿ
ರೆಡಿ ಮಾಡ್ಕೊಳ್ಳಿ. ಇದಕ್ಕೆ ನೀವು ಸಾಲ್ಟ್ ಬೇಕಾದರೆ ಹಾಕ್ಕೊಳ್ಳಿ, ಕೆಲವರು ಸಾಲ್ಟ್ ಇಷ್ಟಪಡೋದಿಲ್ಲ. ಯಾವಾಗಲೂ ಸಾಲ್ಟ್ನ ಲಾಸ್ಟ್ನಲ್ಲಿ ಹಾಕ್ಕೊಳ್ಳಿ, ಯಾಕಂದರೆ ಅನ್ನದಲ್ಲಿ ಏನಾದರೂ ಒಂದು ಚೂರು ಉಪ್ಪು ಜಾಸ್ತಿ ಆದರೆ ಮೊಸರು ಬಜ್ಜಿಗೆ ಸಾಲ್ಟ್ ಹಾಕೋ ಅಗತ್ಯ ಇರಲ್ಲ. ಸೊ ಪ್ರತಿ ಸತಿನೂ ಅಷ್ಟೇ ನೀವು ಅದನ್ನ ನೋಡ್ಕೋಬೇಕು. ಈಗ ನಮಗೆ ಒಂದು ಕುಕ್ ಬಂದು ನಾನು ಅದನ್ನು ವಿಸಿಲೆಲ್ಲ ಇಳ್ದು ತೆಗೆದಿದ್ದೀನಿ. ಸೊ ಈಗ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಮಿಕ್ಸ್ ಮಾಡ್ಕೊಳ್ಳೋ ಟೈಮ್ನಲ್ಲಿ 1 ಸ್ಪೂನ್ ತುಪ್ಪನ ಹಾಕ್ಕೋಬೇಕಾಗತ್ತೆ, ರುಚಿಗೆ ತುಂಬ ಚೆನ್ನಾಗಿರುತ್ತೆ. ನಾನು ತುಪ್ಪ ಬಳಕೆ ಕಮ್ಮಿ ಮಾಡಿದ್ದೀನಿ. ಇದರಲ್ಲಿ ಬೇಕಾದ್ರೆ ಒಂದು 3 ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ ನೀವು, ತುಂಬ ಚೆನ್ನಾಗಿರುತ್ತೆ. ಯಾವ ಮದುವೆ ಹೋಟೆಲ್ಗೂ ಕಮ್ಮಿ ಇರೋದಿಲ್ಲ ರುಚಿ. ಮೊಸರು ಬಜ್ಜಿ ಜೊತೆ ಸರ್ವ್ ಮಾಡಿಕೊಂಡು ಟೇಸ್ಟ್ ಮಾಡಿ. ಲೈಕ್, ಸಬ್ಸ್ಕ್ರೈಬ್ ಮಾಡಿ.